ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ. ಇವತ್ತು ಕಾಳು ಮೆಣಸು 1/4 ಟೀ ಸ್ಪೂನು, ಒಂದು ಗಡ್ಡೆ ಬೆಳ್ಳುಳ್ಳಿ, ಗೋಡಂಬಿ ಒಂದು 5-6, ಮತ್ತು ಶುಂಠಿ 1 ಇಂಚು, ತೆಂಗಿನಕಾಯಿ ಒಂದು 4-5 ಪೀಸು, ಒಂದು ಈರುಳ್ಳಿ, 3 ಲವಂಗ, 2 ಚಕ್ಕೆ, 2 ಹಸಿಮೆಣಸಿನ್ಕಾಯಿ, ಗಸಗಸೆ 1 ಟೀ ಸ್ಪೂನು ಇಷ್ಟು ಹಾಕ್ಕೊಂಡು ಹುರ್ಕೊಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ಚೆನ್ನಾಗಿರುತ್ತೆ ಇದು. ಪುದೀನ ಒಂದು ಸ್ವಲ್ಪ ಜಾಸ್ತಿ ಬೇಡ. ಟೊಮೆಟೊ 1-2 ತೊಗೊಂಡಿದ್ದೀನಿ. ಒಂದು 2 ನಿಮಿಷ ಅದನ್ನು ಇಟ್ಕೊಳ್ಳಿ. ಸಾರು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಆಫ್ ಮಾಡಿ ಒಲೆನ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡ್ಬನ್ನಿ. ಸ್ವಲ್ಪ ಎಣ್ಣೆ, ಒಂದಿಷ್ಟು ಸಾಕು. ಅದರಲ್ಲೇ ಕೋಳಿ ಎಲ್ಲ ಎಣ್ಣೆ ಬಿಡುತ್ತೆ. ಎಣ್ಣೆ ಕಾದಿದೆ. ಅರ್ಧ ಈರುಳ್ಳಿ ಸಾಕು, ಜಾಸ್ತಿ ಏನು ಬೇಡ. ಅದೊಂದು ಚೂರು ಫ್ರೈ ಮಾಡ್ಕೊಳ್ಳಿ. ಒಂದು 1/4 ಟೀ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು ಸುಮ್ಮನೆ ಹಂಗೆ ಚಿಕನ್ ಸ್ವಲ್ಪ ಫ್ರೈ ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಬೇಕು. ಸ್ವಲ್ಪ ಫ್ರೈ ಆಗೋಕ್ಕೋಸ್ಕರ ರೋಸ್ಟ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಆಗಲಿ. ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಫೈನಾಗಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೈಸಾಗಿರ್ಬೇಕು. ಹಾಕಿ ಇದೊಂದು ಸರಿ ಮುದ್ದೆಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ಒಂದು ಸ್ಪೂನು ಚಿಲ್ಲಿ ಪೌಡ್ರು, ಧನಿಯಾ ಪುಡಿ 1 ಸ್ಪೂನು, ಒಂದು ಅರ್ಧ ಟೀ ಸ್ಪೂನು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಒಂಚೂರು ಕಲಿಸ್ಕೊಂಡು ಸ್ವಲ್ಪ ಫ್ರೈ ಆಗಲಿ. ನೀರು ಹಾಕ್ತಾಯಿದ್ದೀನಿ. ಒಂದು 3 ವಿಸಿಲ್ ಕೂಗಿಸ್ಬೇಕು. ಚಿಕನ್ ಸಾರು ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.